ಕುಮ್ಕಿ ಅಂತ ಇಟ್ಟಿದ್ದೀನಿ ನೋಡಿ ಇದಕ್ಕೆ. ಹೈನಾ ಓ ಸಿಕ್ತು ಹೈನಾ. ಡಿಕ್ಕಿಗೆ ಹಾಕೊಳ್ಳಿ ಇಲ್ಲ ಹಾಕೊಳ್ಳಿ. ಕರ್ನಾಟಕ ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ನಾವು ಇವತ್ತು ಆಲ್ಮೋಸ್ಟ್ ತಮಿಳ್ನಾಡು ರೈಡ್ಗೆ ಹೋಗ್ತಾ ಇದ್ದೀವಿ. 2 ಪ್ಲೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಬಂದು ಬಿಆರ್ ಹಿಲ್ಸು, ಬಟ್ ಬಿಆರ್ ಹಿಲ್ಸಲ್ಲೆಲ್ಲ ಫ್ಲಡ್ ಆಗ್ತಿದೆ ಅಂದ್ಬಿಟ್ಟು ತಮಿಳ್ನಾಡಲ್ಲಿ ಏಲಗಿರಿ ಇನ್ನೊಂದು 2 ಪ್ಲೇಸಿಗೆ ಪ್ಲ್ಯಾನ್ ಮಾಡಿದ್ವಿ. ಅದು ಬಿಟ್ಟು ಬೇಡ ಅಂತ ಇನ್ನೊಂದು ಹೊಸ ಪ್ಲೇಸ್ ಹುಡುಕಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ರಾಯಲ್ ಎನ್ಫೀಲ್ಡ್ 1, 2, 3 ಹಿಮಾಲಯನ್ನು, ಒಂದು R15 ವರ್ಸಸ್ 1000, ಟೈಗರ್ 800, ಒಂದು ಕ್ಲಾಸಿಕ್ 350, 8 ಜನ. ಸ್ಟಿಕ್ಕರ್ ನೋಡ್ರಾ? ಅದೇ ಇವಾಗ ಇದ್ರಷ್ಟು ನಮ್ಮ ರೈಡಿಂಗ್ ಲೋಗೋನು ಚೇಂಜ್ ಮಾಡ್ಬಿಟ್ರೆ ಒಂದು 3D ರೇಂಜ್ಗೆ ಅಥವಾ 4 ಹೇಳಿ ಕಿರಣ್ಗೆ ಹೇಳಿ, ಜೋರಾಗಿ ಹೇಳಿ. ಕಿರಣ್ ಚೇಂಜ್ ಮಾಡ್ರಪ್ಪ ನೀವು. ಆ್ಯಕ್ಚುಲಿ ಕಿರಣ್ ನಾನು ಬಂದರೆ ಕಿರಣ್ ಬರೋಲ್ಲ, ಕಿರಣ್ ಬಂದ ಬರಲ್ಲ. ಅಣ್ಣ 7 ಗಾಡಿ ಎಲೆಕ್ಟ್ರಾನಿಕ್ ಸಿಟಿ ಲೈನಿಗೆ ಐತಲ್ಲ ಅದು. ಲಾಸ್ಟು ಗ್ರೀನ್ ಕಲರ್ ಹಿಮಾಲಯ. ಅವ್ರವ್ರಿಗೆ ಕೊಡ್ತೀರಾ ಒಟ್ಟಿಗೆ ಕೊಡ್ತೀರಾ? ಅವ್ರವ್ರಿಗೆ ಕೊಡ್ತೀರಾ? ಓಹೋ ಸಾಕಾಗಿದೆ. ಹಾಂ ಹಿಂದೆನೆ ಬಂದೆ. ನಮ್ಮ ಕಾರ್ತಿಕ್ ಯಾಕೆ ಹಿಂದೆ ಕಚ್ಕೊಂಡ್ಬಿಟ್ಟ ಗೊತ್ತಿಲ್ಲ, ಅವ್ನು ಸ್ಲೋ ಮಾಡ್ತಾ ಇದ್ದಾನೆ ಕಾರ್ತಿಕ್. ಸೂಪರ್ ಆಗಿದೆ ವೆದರ್. ಬನ್ನಿ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಹೇಳ್ದೆ ಬಂದ. ಓಹೋ ಈಗ ಫುಲ್ಲು ಅಣ್ಣ ಈಗ ಫಾಸ್ಟ್ ಮಾಡ್ಕೊಂಬಿಟ್ಟ. ಲವ್ಲಿ ಗುರು. ಚಿನ್ನ ಕಾರ್ತಿಕ್ ಡೋಂಟ್ ಕಮ್ ಲೆಫ್ಟ್. ಗ್ಯಾಪಾ? ಗ್ಯಾಪಲ್ಲಿ ಬಂದೆ. ಅವ್ನು ಬೇಕು ಅಂತ ಆರ ನೋಡ್ತಿದ್ದೆ, ರೈಟಿಗೆ ಹೇಳ್ಕೊಂತಾನೆ ಬಡ್ಡಿ ಮಗ. ಅಣ್ಣ ರೂಲ್ಸ್ ಫಾಲೋ ಮಾಡ್ತವ್ರ? ರೂಲ್ಸ್ ಫಾಲೋ ಮಾಡ್ತವ್ರ ಯಾರು? ಶೇಷ. ಬಸ್ ಒಳಗಡೆ ಹೋಗಿ ಬಾರ್ಬಿಕ್ಯೂ ಮಾಡ್ತಿರ್ತಾರೆ. ಏನ್ ತಿಕ್ಕದು ಒಳಗಡೆ? ನಾನು ಇದೇನಿದು ಸುಟ್ಕಿಟ್ಟೋಗ್ಬಿಡೈತ ನೋಡಿದೆ. ಆಮೇಲೆ ನೀಟಾಗಿ ಹಿಂಗೆ ಬತ್ತೈತೆ. ಬಂದದ ಕಡ್ಡಿ ಹಚ್ಚೋರು ಒಳಗಡೆ. ಇಲ್ಲ ಬೆಳಗ್ಗೆ ಬಾರ್ಬಿಕ್ಯೂ ಮಾಡ್ಕೊತಾ ಇರಬೇಕು, ನಾಷ್ಟಕ್ಕೆ ಬಾರ್ಬಿಕ್ಯೂ. ಸೊ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಒಂದು ಸೂಪರ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟಾದ್ಮೇಲೆ ಕ್ಲಾಸಿಕ್ 350 ಪಂಚರ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಸರ್ಕಸ್ ಮಾಡಿ ಕ್ಲಾಸಿಕ್ 350 ಇನ್ನು ಸೈಡಿಗೆ ಹಾಕ್ಬಿಟ್ಟು ಅವ್ರಿಬ್ರು ಪಿಲಿಯನ್ ರೈಡನ್ನ ಹೋಗ್ತಾ ಇದ್ದೀವಿ. 9:20 ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲೆಲ್ಲ ಎಷ್ಟು ಮಳೆ ಬಂದು ಫ್ಲಡ್ಡು ಅದು ಇದು ಅಂದ್ಕೊಂಡಿದ್ರೆ, ತಮಿಳ್ನಾಡಲ್ಲಿ ನೋಡಿ ದಗ ಅಂತ ಉರಿತಿದೆ 9:20ಕ್ಕೆ. ಸೊ ಇವಾಗ ತಮಿಳ್ನಾಡು ರೀಚ್ ಆಗಿ ಒಂದು ಶಾರ್ಟ್ ಬ್ರೇಕಿಗೆ ನಿಲ್ಸಿದ್ದೀವಿ. ಫಾರೆಸ್ಟ್ ಎಂಟ್ರಿ ಆಗ್ತೀವಿ ಅಂತ. ಸೊ ನೀರು ಒಂದು ಸ್ವಲ್ಪ ಲೈಟಾಗಿ, ಟೀಗಿ ಏನಿರಲಿಲ್ಲ ಇಲ್ಲಿ. ಚಿಕ್ಕ ರೋಡಲ್ಲಿ ಬಂದು ಬೇಜಾರಾಗಿತ್ತು ಅಂತ ನಿಲ್ಸಿದ್ವಿ. ಮೊಬೈಲ್ ಬಿಟ್ಟು ಓಡಿಸೋಣ. ಗುರು ಅನಗರ ವ್ಯೂ ಪಾಯಿಂಟಾ? ಯಾವುದು ಯಾವ್ದು ಹೇಳಿ? ಅಂದರೆ ಇದ್ರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಮೊಬೈಲ್.
ಹಾಂ ಗ್ರೂಪಲ್ಲಿ ಶೇರ್ ಮಾಡಿದೆ ಸ್ವಲ್ಪ ಇಲ್ಲಿ ಬಂದಾಗೆಲ್ಲ ಸುಮ್ಮನೆ ಮೊಬೈಲ್ ತರ್ತಾ ಇದೆ ಹಿಂಗೆ ವಿಡಿಯೋ ಹಿಂಗೆ ಇಟ್ಕೊಂಡು ಮಾಡಿ ಹೋಗುವ. ಇದು ಪೂರ್ತಿ ವಾಟರ್ ಪ್ರೂಫಾ? ಯಾವುದು ಇಲ್ಲ ಬ್ರೋ, ಸುಮ್ಮನೆ ನಾನು ಇನ್ನೊಂದು ನೋಡಿದ್ದೆ, ಬಟ್ ಇದು ಮಸ್ತ್ ಐತಿ ಇದು. ನಾನು ಯಾವುದು ಹೋಗಿಲ್ಲ ಇದುವರೆಗೂ. ಇದು ನಾನು ಎಲ್ಲ ಐತಲ್ಲ. ನೆಕ್ಸ್ಟ್ ವಾರ ಬಿಯರ್ ಹಿಲ್ಸು. ಇಲ್ಲ ಅಂದರೆ ಒನ್ ಡೇ ರೈಡ್ ಆದರೆ ಬರ್ತೀನಿ. 5 days ಬರ್ತೀನಿ ಬ್ರೋ, ಸೀರಿಯಸ್ ಆಗಿ 5 days ಎಲ್ಲ ಇಲ್ಲ, ಬರ್ತೀನಿ. ಹಾಂ ಹೌದು, ಕಮಿಟ್ಮೆಂಟ್ ಮುಖ್ಯ. ರೈಡ್ ಇದ್ದೇ ಇರುತ್ತೆ, ಪ್ಲೇಸಸ್ ಅಲ್ಲೇ ಇರುತ್ತೆ. ಬೆಟ್ಟ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಒಂದೇ ದಿವಸದಲ್ಲಿ. ನೋಡ್ಬಿಡ್ಬೇಕು. ಅದು ಸಮ್ಮರಲ್ಲಿ. ಹೌದು, ಜೀವನನೇ ಬೇಸತ್ಬಿಡ್ತು ನಮಗೆ, ರೈಡೇ ಬೇಡ ಅನ್ನೋ ಥರ ಆಗೋಯ್ತು. ಸತಿ ಬೆಂಕಿದು ತೋರಿಸಿದೆ ಗೊತ್ತಾ, ಅದೆಲ್ಲ ಈ ಕಡೆ ಸುತ್ತಮುತ್ತ ಬೆಟ್ಟ ಒಂದೇ ದಿವಸದಲ್ಲಿ ಮುಗಿಸ್ಬಿಟ್ಟಿದ್ವಿ. ಬರೀ ಆಫ್ ರೋಡ್ ಹೊಡ್ದು ರೋಡ್ ಬಂದಮೇಲೆ ಒಂದು 2 ತಿಂಗಳು ಆಫ್ ರೋಡೇ ಬೇಡ ಅನ್ಸ್ಬಿಟ್ಟಿತ್ತು. ಅದು ನಿಮಗೆ ಬೆಂಕಿದೊಂದು ತೋರಿಸಿದೆ ಗೊತ್ತಾ, ಸುತ್ತ ಬೆಂಕಿ. ಅದು ಇಲ್ಲ ಸಮ್ಮರ್ ಟೈಮಲ್ಲಿ ಅದು. ಅಯ್ಯೋ ಬಂ. ಆ್ಯಕ್ಚುಲಿ ನೋಡಿ, ತಮಿಳ್ನಾಡಲ್ಲಿ ಹೆಂಗಿದೆ ವೆದರು, ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ. ಸೊ ಆನ್ ದ ವೇ ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ಸಿಕ್ತು. ಆ ವ್ಯೂ ಪಾಯಿಂಟಲ್ಲಿ ಬ್ರೇಕ್ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸರ್, ನಿಮ್ಮ ಗಾಡಿಗೆ ಒಂದು ನೇಮ್ ಇಡಿ ಸರ್. ನಾನೇ ಕುಮ್ಕಿ ಅಂತ ಇಟ್ಟಿದ್ದೀನಿ ನೋಡಿ ಇದಕ್ಕೆ. ಹೌದು, ಐನಾ. ಓ ಸಿಕ್ತು ಐನಾ. ಡಿಕ್ಕಿಗೆ ಹಾಕೊಳ್ಳಿ, ಇಲ್ಲ ಹಾಕೊಳ್ಳಿ. ಅದೆಲ್ಲ ಇರೋದಕ್ಕೆ ಇಲ್ಲಿ ಆ ಥರ ಹಾಕಿರ್ತಾರೆ. ಹಾಂ. ಸೊ ಇವಾಗ ನಾವು ಬೆಟ್ಟ ಮುಗಿಲಂ ಘಾಟ್ ರೋಡಿಗೆ ಎಂಟ್ರಿ ಆಗಿದ್ದೀವಿ. ಸೊ ಇದು ಬಂದು 17 ಕಿಲೋಮೀಟರ್ ಫಾರೆಸ್ಟ್ ರೋಡು. ಸುತ್ತಮುತ್ತ ಎಲ್ಲ ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಬಟ್ ರೋಡ್ ಅಂತೂ ಮಾಡ್ರೇಟ್ ರೋಡು. ಇನ್ನೊಂದೇನೆಂದರೆ, ನಾವು ಇನ್ನೊಂದು ಲೊಕೇಶನ್ಗೆ ಹೋಗಬೇಕು. ಅದಕ್ಕೆ ಹೋಗೋದಕ್ಕೆ ನಮ್ಮ ಒಂದು ಯಾವುದೋ ಟವರ್ ಬಂದಿದೆ ಬೈ, ಟವರು ಇಲ್ಲ, ನೋಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲಿ ಒಬ್ಬ ಯಪ್ಪ ಇದನ್ನು ಕೇಳ್ದ. ಇಲ್ಲ ಹೋಗಿ ಹಾಗೆ ಇದೆ, ಫುಲ್ಲು ಡೌನೇ ಇದು ಮೊಬೈಲ್ ಏನಾಗಿದೆ ನಿಮ್ಮದು ಅಂದರೆ ಇದೇನೋ ಆಯಿತು ಅಲ್ಲ, ಅದೆಲ್ಲ ನೋಡ್ಕೊಂಬಿಡೋದ ಅಂತ ಅಷ್ಟೇ. ಏನು ಗುರು, ಚೆನ್ನಾಗಿಲ್ವಾ? ಇದೇನು ಹಾಕೊಂಡು ಬೆಳಿಗ್ರಲ್ಲ ಅಂತ ಅಂದೆ. ಹಂಗ ಅಲ್ಲಲ್ಲ, ಇಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ಆ ಗ್ರೀನ್ ಗ್ರಾಸ್ ಇದೆಯಲ್ಲ, ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಎಲಿಫೆಂಟ್ ವಾಚ್ ಟವರ್ ನೋಡಿಕೊಂಡು ಇನ್ನೊಂದು ಅರ್ಧ ಗಂಟೆ ಎಲ್ಲ ಮುಗ್ದೋಗೋದಷ್ಟೆ. ಹಾಂ,
ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಒಂದು 5-10 ಮಿನಿಟ್ಸ್ ಸ್ಪೆಂಡ್ ಮಾಡಿ ಒಂದೊಳ್ಳೆ ಗ್ರೂಪ್ ಫೋಟೋಸು ವೀಡಿಯೋಸ್ ತೊಗೊಂಡೋಗೋದ ಗ್ರೀನರಿ ಇದೆ ಅಂತ ಬಂದಿದ್ದು. ಇದು ಬಂದು ಕಣ್ಣಿನ ಸಂತಿರನ ಊರಲ್ಲಿ ಮಲೆ ಮಹದೇಶ್ವರ ಟೆಂಪಲ್ಲು. ಇವತ್ತು ಭೀಮಮುನ ಸಾಗರ ಅದರಿಂದ ಸ್ವಲ್ಪ ಜನ ಇದ್ದರು, ಒಳಗಡೆ ಪೂಜೆ ನಡೀತಾ ಇತ್ತು. ನಾವು ಅದು ಇದು ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದು ನೋಡಿದ್ರೆ 1.5 hour ಆಗಿಬಿಟ್ಟಿತ್ತು. ಸೊ ಇನ್ನೇನು ಹೊರಡೋದ ಲೇಟ್ ಆಗುತ್ತೆ ಅಂದ್ಕೊಂಡು ಹೊರಡಬೇಕು ಅಂತ ರೆಡಿ ಆಗೋ ಟೈಮಲ್ಲಿ ಅವ್ರು ಬಂದು ಕರೆದ್ರು, ದೇವಸ್ಥಾನದ ಪೂಜೆ ಎಲ್ಲ ಆಗಿದೆ, ಬನ್ನಿ ಪ್ರಸಾದ ರೆಡಿ ಇದೆ, ಪ್ರಸಾದ ತಿನ್ಕೊಂಡೋಗಿ ಅಂತ. ನಾವೇನು ಅಂದ್ಕೊಂಡ್ವಿ ಪ್ರಸಾದ ಅಂದರೆ ಸ್ವಲ್ಪ ಕೊಡ್ತಾರೆ ಅಂತ ನೋಡಿದ್ರೆ ನಮಗೆ ಮಧ್ಯಾಹ್ನದ ಊಟ ಇಲ್ಲೇ ಆಗೋಯ್ತು. ಕಾಳು, ಖಾರ ಪೊಂಗಲ್ಲು, ಚಿತ್ರಾನ್ನ, ರಸಾಯನ ಎಲ್ಲ ಕೊಟ್ಟರು. ಆಮೇಲೆ ಇನ್ನೊಂದು ಸ್ವಲ್ಪ ರಸಾಯನ ಹಾಕಿಸ್ಕೊಂಡು ತಿಂದು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಅನ್ನೋದು ಋಣ ಇಲ್ಲಿತ್ತು ಅಂದ್ಕೊಂಡು ಇನ್ನು ನೆಕ್ಸ್ಟ್ ಪ್ಲೇಸಿಗೆ ಹೋಗೋದಕ್ಕೆ ಅಂತ ಹೊರಟ್ವಿ. ಸೊ ಇಲ್ಲಿಗೆ ಈ ವಿಲಾಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಲಾಗಲ್ಲಿ ಸಿಗುವ. ಥ್ಯಾಂಕ್ ಯು. ಸರ್ ಹಿಂಗೆ ಹೋಗ್ಬೋದಾ? ಒಳ್ಳೆ ಡಕಾಯಿತಿ ಮಾಡಕ್ ತರ ನಿಂತಿದ್ದು. ಇಲ್ಲಿ ಒಂದು 10 ಆನೆಗಳು ಸೈಟ್ ಆಗಿದೆ ಸರ್ ಇಲ್ಲಿ. ಸೇಮ್ ಅದ್ರ ಮೇಲೆ ಇಲ್ಲೇ 4:45 6 ಗಂಟೆ